ಈಗಾಗಲೇ ಶಿಕ್ಷಣ ಆರೋಗ್ಯ ಬಹಳ ಮುಖ್ಯ. ಶಿಕ್ಷಣ ಇಲಾಖೆಯಲ್ಲಿ 62,000 ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 35,000 ಇದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು. ಇಲ್ಲಾಗಿದೆ ಇಲ್ಲಿ. ಆಮೇಲೆ ಗೃಹ ಇಲಾಖೆಯಲ್ಲಿ 22, ಪಶುಸಂಗೋಪನೆ 10, ಪಂಚಾಯತ್ ರಾಜ್ 10,000, ಉನ್ನತ ಶಿಕ್ಷಣದಲ್ಲೂ 13,000. ಈ ರೀತಿ ಆದರೆ ನಾವು ಯಾವ ಗುಣಮಟ್ಟದ ಇದನ್ನು ನಾವು ಕೊಡಬಹುದು, ಶಿಕ್ಷಣ ಕೊಡಬಹುದು, ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಪಡ್ಕೊಂಡಿಲ್ಲ, ನಮ್ಮ ಎಜುಕೇಷನ್ ಮಿನಿಸ್ಟರ್ ಇಲ್ಲ, ಎಷ್ಟು ಸಾವಿರ ಟೀಚರ್ಸ್ನ ಒಟ್ಟಿಗೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ನಮ್ಮ ಸರ್ಕಾರ ಬಂದ ಮೇಲೆ CM ಏನು ಹೇಳಿದ್ದಾರೆ ಅಂತಂದರೆ, ನಿಮಗೂ ಗೊತ್ತಿದೆ ಏನು ಈ ಇಂಟರ್ನಲ್ ರಿಸರ್ವೇಷನ್ ವಿಚಾರದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ. ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಅದ. ವಿ ಆರ್ ಕಮಿಟೆಡ್. 2 ಲಕ್ಷ ಹುದ್ದೆಗಳನ್ನು ನಮ್ಮ ಸರ್ಕಾರ ಏನು ವೇಕೆನ್ಸಿ ಇತ್ತು ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡಿದ್ವಿ. ವಿ ಆರ್ ಕಮಿಟೆಡ್, ವಿಲ್ ಡೂ ಟು ಇಟ್. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಾನು ಅದರ ಪ್ರಶ್ನೆ ಮಾಡಲಿಲ್ಲ. ನೀವು ಶಿಕ್ಷಣದ ಬಗ್ಗೆ ಏನು ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ. ಮಧು ಬಂಗಾರಪ್ಪ ಹೇಳಿದ್ದಾರೆ ಒಂದು ಮಾಡ್ತೀವಿ ಅಂತ. ಅಧಿಕಾರಕ್ಕೆ ಬಂದ ಹೇಳಿದ್ದೀರಿ ನೀವು. ಒಳ ಮೀಸಲಾತಿ ಪ್ರಶ್ನೆ ಮಾಡಲ್ಲ. ಯಾಕಂತಂದ್ರೆ ನಿಮ್ಮ ಸಪೋರ್ಟ್ಗೆ ಈಗ ಒಳ ಮೀಸಲಾತಿ ಬಂತು. ಈಗ ಸಪೋರ್ಟ್ ತಗೊಂಡು ಹೇಳೋದಲ್ಲ, ಈಗಾಗಲೇ ಮಾಡಬೇಕಾಗಿದೆ. ಅದು ನೀವು ಮಾಡಬೇಕು ಅನ್ನೋದೇ ಉದ್ದೇಶ. ಈಗಾಗಲೇ ಇದು ಧಾರವಾಡದಲ್ಲಿ ಎಲ್ಲಾ ಕಡೆಯಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದೆ. ಅದರಿಂದ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋದು. ವರ್ಷ ಆದ ತಕ್ಷಣನೇ ಮಾಡ್ತೇವೆ. 2.5 ಲಕ್ಷ ಹುದ್ದೆಗಳನ್ನ ನಾವು 1 ವರ್ಷದಲ್ಲಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ವಿ. ಅದು ಫುಲ್ಫಿಲ್ ಆಗಿಲ್ಲ. ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ರಿಂದ ಈಗ ಇಂಟರ್ನಲ್ ರಿಸರ್ವೇಶನ್ ಸೇರಿಸಿ ಆದ್ರೂ ಶೀಘ್ರಗತಿಯಲ್ಲಿ ಇದು ಮಾಡಬೇಕು. ಇಲ್ಲ ಅಂತಂತಂದ್ರೆ ಯುವಕರಿಗೆ ಬಹಳ ಅನ್ಯಾಯ ಆಗ್ತದೆ. ಕೂಡ್ರಿ, ಏನ್ ಹೇಳ್ತೀರಿ? ಕೇಳಂಗಿಲ್ಲ, ಹೇಳಿ. ಯಾವ್ದು ನೋಡುದು ಯಾರು ಕೊಡುದಿಲ್ಲ, ಕೊಡುದಿಲ್ಲ. ಕುತ್ಕೊಳ್ಳಿ, ಕಡ್ತಕೋಬಾರ್ದು. ಸುಮ್ಮನೆ ಮಾತಾಡ್ತಿರಲ್ಲ. ಸಂಗ್ನೂರ್ ನಿನ್ನ ಪ್ರಶ್ನೆ ಯಾವ್ದೆಲ್ಲ ಕಡ್ತಕೋಬಾರ್ದು. ಸಂಗ್ನೂರ್ ಕೂಡ್ತೀರಿ ನೀವು? ಕೂತ್ಕೊಳ್ರಿ, ಸುಮ್ಮನೆ ಮಾತಾಡ್ತಿರಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ, ಅವೆಲ್ಲ ಖಾಲಿ ಇರಬಾರ್ದು ಅಂತ ಕೇಳಿದ್ರು. ನಿಮ್ಮ ಕಾಲದಲ್ಲಿ ಎಲ್ಲ ಭರ್ತಿ ಮಾಡಿಬಿಟ್ಟಿದ್ರ? ಅಲ್ಲ, ನಿಮ್ಮ ಕಾಲದಲ್ಲಿ ಖಾಲಿ ಇರಲಿಲ್ವಾ? ಅದೇ ಖಾಲಿ ಇತ್ತೋ ಇಲ್ವೋ? ನಿಮ್ಮ ಕಾಲದಲ್ಲಿ ಖಾಲಿ ಇತ್ತೋ ಇಲ್ವೋ? ಭರ್ತಿ ಮಾಡಿಬಿಟ್ರೆ ಎಲ್ಲನೂ ಏನೋ ಕೇಳಬೇಕು, ಅದಕ್ಕೋಸ್ಕರ ಕೇಳ್ತಾ ಇರೋದು. ಇವ್ರ ಎಲ್ಲ ಕಾಲದಲ್ಲೂ ಕೂಡ ಖಾಲಿ ಇದ್ದಾವೆ. ತುಂಬಿಡಿ. ನಾವು ಹಂತವಾಗಿ ತುಂಬ್ತೇವೆ. ನಾವು ಒಳ ಮೀಸಲಾತಿ ನೋಡಪ್ಪ, ಒಳ ಮೀಸಲಾತಿ ಪ್ರಾರಂಭ ಆದದ್ದು ನಾವು ನವೆಂಬರ್ ತಿಂಗಳಲ್ಲೇ ಹೇಳೋದು. ಹೋದ ವರ್ಷ ಎಲ್ಲ ಪ್ರಾಧಿಕಾರಿಗಳಿಗೆ, ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಪ್ರಾಧಿಕಾರಿಗಳಿಗೆ ಹೇಳಿದ್ದು, ಈ ಒಳ ಮೀಸಲಾತಿ ಇಶ್ಯೂ ಬಗೆಹರಿಯವರಿಗೆ ಮಾಡಬೇಡಿ ಅಂತ ಹೇಳಿದ್ದು. ಈಗ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಈಗಾಗಲೇ 56,000 ಚಿಲ್ಲರೆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಗೊತ್ತಾಯ್ತಾ? ಉಳಿದಂಥ ಹುದ್ದೆಗಳನ್ನು ಕೂಡ ಹಂತವಾಗಿ ಭರ್ತಿ ಮಾಡ್ತೀವಿ.